106 ತಿದ್ದುಪಡಿಗಳಾಗಿದೆ ಸಂವಿಧಾನಕ್ಕೆ. ಭಾರತೀಯ ಜನತಾ ಪಾರ್ಟಿ ಮಾಡಿರ್ತಕ್ಕಂಥ ತಿದ್ದುಪಡಿ 22. ಇದೇ ಸಂದರ್ಭದಲ್ಲಿ 75 ತಿದ್ದುಪಡಿಗಳನ್ನ ಮಾಡಿದೆ ಕಾಂಗ್ರೆಸ್. ಸಂವಿಧಾನಕ್ಕೆ 75 ವರ್ಷ ತುಂಬುತ್ತಾ ಇರುವಂಥ ಸಂಭ್ರಮದಲ್ಲಿ ಕೇಂದ್ರ ಸರ್ಕಾರ, ವಿರೋಧ ಪಕ್ಷಗಳು ಎಲ್ಲರೂ ಕೂಡ ಅಂಬೇಡ್ಕರ್ ಸಂವಿಧಾನ ಇದೇ ಪದಗಳನ್ನು ಉಚ್ಚರಿಸ್ತಾ ಇವೆ. ಸಂವಿಧಾನದ ಮಹತ್ವವನ್ನು ಆಡಳಿತ ಪಕ್ಷ BJP ಅದರ ಮಿತ್ರ ಪಕ್ಷಗಳು ಸಾರ್ತಾ ಇದ್ದರೆ, ಸಂವಿಧಾನಕ್ಕೆ BJP ಸಂವಿಧಾನವನ್ನು ಕಿತ್ತೊಗೆಯುವ ಕೆಲಸವನ್ನು ಮಾಡೋಕೆ ಹೊರಟಿದೆ ಅಂತ ಕಾಂಗ್ರೆಸ್ ಅದರ ಮಿತ್ರ ಪಕ್ಷಗಳು ದೂರ್ತಾ ಇವೆ. ಇದರ ನಡುವೆ BJP ಸಂವಿಧಾನ ಸನ್ಮಾನ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದರ ಕುರಿತಾಗಿ ಕಾಂಗ್ರೆಸ್ನ ಏನು ಸಂವಿಧಾನವನ್ನು ಕಾಂಗ್ರೆಸ್ ಯಾವ ರೀತಿ ದುರ್ಬಳಕೆ ಮಾಡಿಕೊಳ್ತು ಅನ್ನೋ ವಿಚಾರವನ್ನು BJP ಬಿಚ್ಚಿ ಜನರ ಮುಂದೆ ಇಡ್ತಾ ಇದೆ ಅನ್ನುವ ವಿಚಾರವನ್ನು ಕರ್ನಾಟಕ, ಆಂಧ್ರ ಸೇರಿದಂತೆ ಕೆಲವು ರಾಜ್ಯಗಳಲ್ಲಿ ಈ ಒಂದು ಸಂವಿಧಾನ ಸನ್ಮಾನ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿರುವಂಥ ಎನ್ ಮಹೇಶ್, ಕೊಳ್ಳೇಗಾಲದ ಮಾಜಿ ಶಾಸಕ ಎನ್ ಮಹೇಶ್ ಮಾತಾಡಿದ್ದಾರೆ. ಕಾಂಗ್ರೆಸ್ ಏನೆಲ್ಲ ಹೇರಿಕೆಯನ್ನು ಮಾಡಿ ಸಂವಿಧಾನವನ್ನೇ ಸಸ್ಪೆಂಡ್ ಮಾಡಿತ್ತು ಕಾಂಗ್ರೆಸ್, ಅಂದರೆ ಎಮರ್ಜೆನ್ಸಿಯ ಮುಖಾಂತರ ಎಮರ್ಜೆನ್ಸಿಯನ್ನು ತಂದು ಇಂದಿರಾ ಗಾಂಧಿ ಸಂವಿಧಾನವನ್ನೇ ಸಸ್ಪೆಂಡ್ ಮಾಡಿದ್ರು ಅನ್ನುವ ವಿಚಾರವನ್ನು ಎನ್ ಮಹೇಶ್ ಅವರು ಹೇಳಿದರು. ಹಾಗೆ ಕಾಂಗ್ರೆಸ್ ಎಷ್ಟು ಬಾರಿ ತಿದ್ದುಪಡಿ ಮಾಡಿದೆ, ಏನೇನೆಲ್ಲ ಸಂವಿಧಾನಕ್ಕೆ ಅಪಚಾರವನ್ನು ಎಸಗಿದೆ. ಆದರೆ 22 ಬಾರಿ ಅಟಲ್ ಬಿಹಾರಿ ವಾಜಪೇಯಿ, ನರೇಂದ್ರ ಮೋದಿ ಅಧಿಕಾರದಲ್ಲಿದ್ದಾಗ BJP ಅಧಿಕಾರದ ಈ ಅವಧಿಯಲ್ಲಿ ಮಾಡಿರುವಂಥ ತಿದ್ದುಪಡಿಗಳು ಒಂದೂ ಕೂಡ ಸಂವಿಧಾನ ವಿರೋಧಿ ಅಲ್ಲ, ಎಲ್ಲವೂ ಕೂಡ ದಲಿತರ ಪರ, ಜನಪರವಾಗಿರುವಂಥ ತಿದ್ದುಪಡಿಗಳು ಅನ್ನೋದನ್ನು ಜನರ ಮುಂದೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾನೆ ಇದ್ದೀವಿ. ಮತ್ತೊಂದಷ್ಟು ಹಂತಗಳಲ್ಲಿ ಕೂಡ ಇದನ್ನು ಮಾಡ್ತೀವಿ ಅಂತ ಎನ್ ಮಹೇಶ್ ಹೇಳಿದ್ದಾರೆ. ಇಲ್ಲಿವರೆಗೆ 106 ತಿದ್ದುಪಡಿಗಳಾಗಿದೆ ಸಂವಿಧಾನಕ್ಕೆ. 106 ತಿದ್ದುಪಡಿಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾಡಿರ್ತಕ್ಕಂಥ ತಿದ್ದುಪಡಿ 22. ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಆದಂತ ತಿದ್ದುಪಡಿಗಳು 14. ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಕಾಲದಲ್ಲಿ ಆದಂತ ತಿದ್ದುಪಡಿಗಳು 8. ಈ 22 ತಿದ್ದುಪಡಿಗಳನ್ನು ಕೂಡ ಸಂವಿಧಾನದ ಪರ, ಮೀಸಲಾತಿಯ ಪರ, SC STಗಳಿಗೆ ಶಕ್ತಿ ತುಂಬತಕ್ಕಂಥ ತಿದ್ದುಪಡಿಗಳು, ಇತರೆ ಹಿಂದುಳಿದ ಜಾತಿಗಳಿಗೂ ಶಕ್ತಿಯನ್ನು ತುಂಬತಕ್ಕಂಥ ತಿದ್ದುಪಡಿಗಳು. ಒಂದೇ ಒಂದು ತಿದ್ದುಪಡಿ ಸಂವಿಧಾನ ವಿರೋಧಿ, ದಲಿತ ವಿರೋಧಿ, ಅಂಬೇಡ್ಕರ್ ವಿರೋಧಿ ಅನ್ನೋದನ್ನ ಕಾಂಗ್ರೆಸ್ನವರು ತೋರಿಸಲಿ. ಇದೇ ಸಂದರ್ಭದಲ್ಲಿ 75 ತಿದ್ದುಪಡಿಗಳನ್ನ ಮಾಡಿದೆ ಕಾಂಗ್ರೆಸ್. 75 ತಿದ್ದುಪಡಿಗಳಲ್ಲಿ ವಿಚಿತ್ರ ಅಂದ್ರೆ ಬಂಧುಗಳೇ, ಸ್ನೇಹಿತರೆ, 1951ರಲ್ಲಿ ಅಧಿಕೃತ ಸರ್ಕಾರ ಇರಲಿಲ್ಲ. ಸಂವಿಧಾನ ಬಂದಿತ್ತು, ಬ್ರಿಟಿಷರು ನೇಮಕ ಮಾಡಿದಂತ ಸರ್ಕಾರ ಇದ್ದಿದ್ದು. ಆ ಸರ್ಕಾರ ಅಧಿಕೃತ ಸರ್ಕಾರ, ಜನರಿಂದ ಆಯ್ಕೆ ಆದಂತ ಸರ್ಕಾರ ಅಲ್ಲ. ಇಂಥ ಸಂದರ್ಭದಲ್ಲಿ ಸಂವಿಧಾನಕ್ಕೆ ಮೊದಲನೇ ತಿದ್ದುಪಡಿ ಮಾಡಿದವರು ಯಾರು ಅಂತಂದ್ರೆ ಜವಾಹರ್ಲಾಲ್ ನೆಹರು. ಆ ತಿದ್ದುಪಡಿ ಏನು ಅಂತಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ನಿಯಂತ್ರಣ ಮಾಡಬೇಕು ಅನ್ನೋದು. ಮಾಧ್ಯಮಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ನೆಹರು ವಿರುದ್ಧ ವಿಮರ್ಶೆ ಮಾಡ್ತಾ ಇದ್ರು, ಟೀಕೆ ಮಾಡ್ತಾ ಇದ್ರು. ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮೊದಲನೇ ತಿದ್ದುಪಡಿ ತಂದು ಸಂವಿಧಾನಕ್ಕೆ ಅಪಚಾರ ಮಾಡಿದವರು, ಪ್ರಜಾಪ್ರಭುತ್ವಕ್ಕೆ ಅಪಚಾರ ಮಾಡಿದವರು ಕಾಂಗ್ರೆಸ್ನವರು. ಇನ್ನು ಎಮರ್ಜೆನ್ಸಿ ಪೀರಿಯಡ್ ಅಲ್ಲಂತೂ 38, 39, 40, 41, 42 5 ತಿದ್ದುಪಡಿಗಳನ್ನ ಮಾಡಿದ್ದಾರೆ. ಆ ತಿದ್ದುಪಡಿಗಳು ಕರಾಳ ತಿದ್ದುಪಡಿಗಳು. ಎಂತ ಕರಾಳ ತಿದ್ದುಪಡಿಗಳು ಅಂದ್ರೆ ವ್ಯಕ್ತಿ ಸ್ವಾತಂತ್ರ್ಯವನ್ನ ಹರಣ ಮಾಡಿದೆ, ಜೀವಿಸುವ ಸ್ವಾತಂತ್ರ್ಯ, ರೈಟ್ ಟು ಲೈಫ್ ಅದನ್ನ ಹರಣ ಮಾಡಿದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹರಣ ಮಾಡಿದೆ. ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ನ್ಯಾಯಾಲಯವನ್ನ ನಿಯಂತ್ರಣ ಮಾಡುವಂತ ತಿದ್ದುಪಡಿ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳನ್ನ ನ್ಯಾಯಾಲಯ ಪ್ರಶ್ನೆ ಮಾಡೋಂಗೇ ಇಲ್ಲ ಅನ್ನೋ ತಿದ್ದುಪಡಿಗಳನ್ನ ಮಾಡಿ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದ್ದಾರೆ. ಸಂವಿಧಾನವನ್ನ ಸಸ್ಪೆಂಡ್ ಮಾಡಿ ಅವಮಾನ ಮಾಡಿದ್ದಾರೆ. ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹರಣ ಮಾಡಿದ್ದಾರೆ. 21 ತಿಂಗಳುಗಳ ಕಾಲ ಸಂವಿಧಾನವನ್ನೇ ಸಸ್ಪೆಂಡ್ ಮಾಡಿದಂತ ಕಾಂಗ್ರೆಸ್ ಇವತ್ತು ಪ್ರಜಾಪ್ರಭುತ್ವದ ಬಗ್ಗೆ, ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದಿಷ್ಟು ಸತ್ಯಗಳನ್ನ ಬಿಡಿಸಿ ಜನರ ಮುಂದೆ ಹೇಳ್ತಾ ಇದ್ದೀವಿ.